ಭಿಕ್ಷುಕನ ಸೋಗಿನಲ್ಲಿ ಬಂದು ವ್ಯಕ್ತಿ ಮಹಿಳೆಗೆ ಮೋಸ ಮಾಡಿರೋ ಘಟನೆ ನಡೆದಿದೆ. ಮನೆ ಬಳಿ ಬಂದು ಭಿಕ್ಷುಕನಿಗೆ 5 ರೂಪಾಯಿ ಅಂತ ಮೀನಾಕ್ಷಿ ಅನ್ನೋರು ಕೊಟ್ಟಿರ್ತಾರೆ. ಅಂದ್ರೆ ಭಿಕ್ಷೆ ಮನೆ ಮನೆಗೆ ಬರ್ತಾರಲ್ಲ ಆ ರೀತಿ. ಸೊ ಭಿಕ್ಷುಕ ಅಂತ ಹೇಳಿ 5 ರೂಪಾಯಿ ಕೊಟ್ಟಿದ್ದಾರೆ ಈ ಮೀನಾಕ್ಷಿ ಅನ್ನೋ ಆತ. 5 ರೂಪಾಯಿ ಇಸ್ಕೊಂಡು ಭಸ್ಮ ಹಚ್ಚಿ ಪ್ರಸಾದ ಅಂತ ಹಾಲನ್ನ ಕೈಗಿಟ್ಟಿದ್ದ ಈತ ಅಪರಿಚಿತ. ಆತ ಯಾರು ಏನು ಗೊತ್ತಿಲ್ಲ ಆ ಮಹಿಳೆಗೆ. ಭಸ್ಮ ಹಾಗೂ ಹಾಲನ್ನ ಬಾಯಲ್ಲಿ ಹಾಕೊಂಡಿದ್ದಾರೆ ಮೀನಾಕ್ಷಿ ಪ್ರಸಾದ ಅಂತ ಹೇಳಿ. ಹಾಲು ಕುಡಿದ ನಂತರ ಮಹಿಳೆಯ ನಾಲಿಗೆ ತೊದಲೋದಕ್ಕಾರಂಭ ಆಗೋಯ್ತು. ಧಾರವಾಡದ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿಯಲ್ಲಿ ಈ ಘಟನೆ ನಡೆದಿರೋದು. ಅಂದ್ರೆ ಇಲ್ಲೇನೋ ಕಳ್ತನ ಮಾಡಿದ್ದಾರೆ ಅಂತನೋ ಅಥವಾ ಮತ್ತೇನೋ ಅಲ್ಲ, ಭಿಕ್ಷುಕನ ಸೋಗಿನಲ್ಲಿ ಬಂದಿದ್ದಾನಿತ. 5 ರೂಪಾಯಿ ಭಿಕ್ಷೆ ಕೊಟ್ಟಿದ್ದಾರೆ, ಪ್ರಸಾದ ಅಂತ ಹಾಲು ಮತ್ತೆ ಭಸ್ಮ ಕೊಟ್ಟಿದ್ದಾನೆ. ಅದನ್ನ ಇವರು ಪ್ರಸಾದ ಅಲ್ವಾ ಅಂತ ಕಣ್ಣಿಗೆ ಹೊತ್ಕೊಂಡು ಬಾಯಿಗೆ ಹಾಕೊಂಡಿದ್ದಾರೆ. ಹಂಗೆ ಮಾಡ್ತಿದ್ದಂಗೆ ನಾಲ್ಗೆ ತೊದಲ ಆರಂಭ ಆಗಿ ಇವರು ಮೊದಲು ಏನು ಸರಾಗವಾಗಿ ಮಾತಾಡ್ತಿದ್ರಲ್ಲ ಹಾಗೆ ಮಾತಾಡೋದು ಕಷ್ಟ ಆಗೋಗಿದೆ. ನಾಲ್ಗೆ ತೊದಲಿದಕ್ಕೆ ಆರಂಭ ಆಗಿದೆ. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಒಟ್ಟು ಹೋಗಿಂದ ಬಾಯಿ ಹೋಗಿತ್ರಿ. ನಂದು ಹೋಗಿಂದ ಹೊಳ್ಳಿ ನಮ್ಮೂರಾಗ ಮೈಲಾರಲಿಂಗಪ್ಪನ ಜಾತ್ರೆ ಆತ್ರಿ. ಆ ಜಾತ್ರೆಗೆ ಅಲ್ಲಿ ನನಗೆ ನ್ಯಾಲಿಗೆ ಶಸ್ತ್ರ ಹಾಕಿಂದ ಹೊಳ್ಳಿ ಬಾಯಿ ಬಂತ್ರಿ. ನಂದು ಇಂಥದ್ದು ಯಾರಿಗೆ ಆಗ್ಬಾರ್ದು ಇನ್ನೊಮ್ಮೆ ಅಂತೇಳಿ ನೀವು ಹುಷಾರಾಗ್ಬೇಕು ನೋಡ್ರಿ. ಯಾರಿಗೆ ಏನು ನೀಡಕ್ಕೆ ಹೋಗ್ಬೇಡ್ರಿ, ಏನಿಲ್ಲ ಎಲ್ಲ ವಿಚಾರ ಮಾಡಿ ನೀಡ್ರಿ. ನನಗೆಲ್ಲ ಅನುಭವ ಆಗಿಬಿಟ್ಟೈತ್ರಿ. 6 ದಿನ ಬಾಯಿ ಮುಚ್ಕೊಂಡು ಕುಂತೇನ್ರಿ. ನಾನು ಏನು ಆಗಿರ್ಬೇಕ್ರಿ ನನ್ನ ಪರಿಸ್ಥಿತಿ. ಇಂಥದ್ದು ಯಾರಿಗೆ ಬರಬಾರ್ದ್ರಿ. ಮಾತಾಡಕ್ಕೆ ಹೋಗಿದ್ದೆ ನನಗೆ ಒಟ್ಟ ಬಾಯಿ ಬರ್ತಿದ್ದಿಲ್ರಿ. ಸಂಕಟ ಆಗಿ ಹೋಗೈತ್ರಿ ನನಗೆ. ನ್ಯಾಲ್ಗಿ ದಪ್ಪದಂಗೆ ಆಗಿತ್ರಿ ನನಗೆ ಮೊದ್ಲು. ಈಗ ಅದು ಏನು ಮೈಲಾಲಿಂಗಪ್ಪಂದು ಶಸ್ತ್ರ ಹಾಕಿಂದ್ರಿ ಅವತ್ತು ನನ್ನ ನ್ಯಾಲ್ಗಿ ನನ್ನ ಬಾಯಾಗ ಐತೆ ಅನ್ನೋದು ನನಗೆ ಒಂದಿಟ್ಟು ಮನವರಿಕೆ ಆಗೈತ್ರಿ. ಹಿಂಗಾಗಿ ಯಾರು ಮೋಸಕ್ಕೆ ಹೋಗ್ಬೇಡ್ರಿ. ನನ್ನ ಹೆಸರು ಮೀನಾಕ್ಷಿ ಕಟ್ಗಿರಿ. ನಮ್ಮ ಮನೆಯವರ ಹೆಸರು ಮೀನಾಕ್ಷಿ ಕಟ್ಗಿರಿ. ಅವ್ರ ಮನೆಯವರ ಗಂಡನ ಹೆಸರು ಮಾದೇವಪ್ಪ ಕಟ್ಗಿರಿ. ನಾನಾ ರೀ. ನಮ್ಗೆ ಈ ಥರ ಆಗೈತಿ. ನಾವು ಗುಡೇನಕಟ್ಟಿ ಗ್ರಾಮದವ್ರು. ನಮ್ಮ ಮನೆಯವರ ಹೆಸರು ಮೀನಾಕ್ಷಿ ಕಟ್ಗಿರಿ. ಅವ್ರ ಮನೆಯವರ ಗಂಡನ ಹೆಸರು ಮಾದೇವಪ್ಪ ಕಟ್ಗಿರಿ. ನಾನಾ ರೀ. ನಮ್ಗೆ ಈ ಥರ ಆಗೈತಿ. ನಾವು ಗುಡೇನಕಟ್ಟಿ ಗ್ರಾಮದವ್ರು. ಇಲ್ಲಿ ಭಿಕ್ಷುಕ್ರ ಅಂತೇಳಿ ನೀರು ಬಂದು ಒಂದು ಕೆಂಪು ಹಲವಾದಂಥದ್ದು ಅವ್ರಿಗೆ ಕೊಟ್ರ. ಪಾಪ ಅವ್ರ ದೇವ್ರದ ಪ್ರಸಾದ ಅಂತೇಳಿ ಬಾಯಿ ಹಾಕೊಂಡ್ಬಿಟ್ರ. ಬಾಯಿ ಹಾಕೊಂಡು ಅದನ್ನ ಮುಂದೆ ಹೊಟ್ಟೊತ್ತಿಗೆ ಒಂದು 10 ನಿಮಿಷಕ್ಕೆ ಬಾಯಿ ಹೋಗ್ಬಿಡುತ್ತೆ ಅವ್ರಿಗೆ. ಇವತ್ತೂ ಬಾಯಿ ಬಂದಿಲ್ಲ. ಪಾಪ ನಮ್ಗೆ ಭಾಳ ಬೇಜಾರಾಗತಿ. ಈ ಥರ ಮಾಡ್ತಾರಂತಂದ್ರೆ ಇಂಥ ಕೃತ್ಯ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇಂಥ ಮಹಿಳೆಗೆ ಆಗಿದ್ದು ಇನ್ನೊಬ್ಬರಿಗೆ ಯಾರಿಗೆ ಆಗ್ಬಾರ್ದು ಅಂತೇಳಿ ನಾವು ಈ ಮೂಲಕ ಮಾಧ್ಯಮದಾಗ ಇದನ್ನ ವಿಸ್ತಾರ ಮಾಡಿ ಇಂಥ ಮಹಿಳೆಯರಿಗೆ ಒಂದು ಏನಾರ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕು. ಈಗ ನೋಡ್ರಿ ಮಕ್ಕಳು ಮರಿ ಅದಾವ ಸಾಲಿಗೆ, ಅವ್ರು ನನಗೆ ನನಗೆ ಊಟ ಕೊಡು ಅಂತೇಳಿ ಹೇಳಿದ್ರೆ ಅವ್ರು ಹೊಳ್ಳಿ ಏನು ಕೊಡ್ಬೇಕು ಅನ್ನೋದು ಇಲ್ಲಲ್ಲ. ಮೊದಲು ಎಂತ ಚಂದ ಸಂಸಾರ ಇತ್ತ. ಈಗ ನೋಡ್ರಿ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಇದಕ್ಕೆ ಯಾವ ಕ್ರಮ ತಗೊಂತಾರ ಅನ್ನೋದು ಮುಂದಿನ ದಿನದಾಗ ಸರ್ಕಾರ ತೀರ್ಮಾನ ಮಾಡ್ಬೇಕಂತೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಂತೀವಿ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೂಲ್ವಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇಂಥದ್ದೊಂದು ಪ್ರಕರಣಗಳು ನೋಡಿದೀವಿ ಇದಕ್ಕೆ ಮುಂಚೆ, ಬಟ್ ಇದು ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ತಾ ಇದೆ. ಈಗ ಮಂಕು ಬೂದಿ ಎರಚಿ ಕಳ್ತನ ಮಾಡಿದ್ದೆಲ್ಲ ನೋಡಿದೀವಿ, ಬಟ್ ಈ ಪ್ರಕರಣದಲ್ಲಿ ಅಂಥದ್ದೇನೂ ಆಗಿಲ್ಲ. ಸೊ ಆತ ಯಾರು, ಏನು ಉದ್ದೇಶ ಇತ್ತು ಆತನದ್ದು ಅನ್ನೋದೇನಾದರೂ ಗೊತ್ತಾಗ್ತಾ ಇದೆಯಾ? ಮತ್ತು ಈಗ ಸುಧಾರಿಸ್ಕೊಂಡಿರೋರು ಏನು ಹೇಳ್ತಾ ಇದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ? ವಿಜಯ್, ನೀವು ಹೇಳಿದಂತೆ ಇಂಥ ಹಲವಾರು ಘಟನೆಗಳನ್ನು ನಾವು ನೋಡ್ತೀವಿ. ಇದೇ ಮೊನ್ನೆ ತಾನೇ ಧಾರವಾಡದಿಂದ ಇಂಥದ್ದೊಂದು ಘಟನೆ ರಿಪೋರ್ಟ್ ಆಗಿತ್ತು. ಇಲ್ಲಿ ಏನು ಮೋಸ ಮಾಡಬೇಕು ಅಥವಾ ಅವರಿಂದ ಚಿನ್ನಾಭರಣಗಳನ್ನು ಹಣವನ್ನು ದೋಚಬೇಕು, ಮನೆಯನ್ನು ದೋಚಬೇಕು ಅನ್ನುವಂಥವ್ರು ಈ ರೀತಿಯಾಗಿ ಪ್ರಸಾದವೋ ಚಾಕ್ಲೇಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಇಂಥವುಗಳನ್ನು ಕೊಟ್ಟು ಅವರು ಬೇವಶವಾದ ಮೇಲೆ ಪ್ರಜ್ಞೆಯನ್ನು ಕಳೆದುಕೊಂಡ ಮೇಲೆ ಕಳ್ಳತನ ಮಾಡುವಂಥದ್ದು ಇಲ್ಲಿವರೆಗೂ ನಾವು ಕೇಳ್ಪಟ್ಟಿರುವುದು. ಆದರೆ ಇಲ್ಲಿ ಇದಕ್ಕೊಂದು ಟ್ವಿಸ್ಟ್ ಇದೆ. ಏನಂದರೆ ಆ ಭಿಕ್ಷುಕನ ವೇಷ, ಅಂದರೆ ಅಯ್ಯಪ್ಪ ಮಾಲಾಧಾರಿಗಳಂತೆ ವೇಷ ಧರಿಸ್ಕೊಂಡು ಬಂದಂಥ ಆ ಭಿಕ್ಷುಕ ಮನೆಗೆ ಬರ್ತಾನೆ ಬೆಳಗ್ಗೆ 10 ಗಂಟೆಗೆ. ಕಳೆದ ಬುಧವಾರ ಬಂದಂಥ ಸಂದರ್ಭದಲ್ಲಿ ಭಿಕ್ಷೆ ಕೊಡಿ ಅಂತ ಕೇಳ್ತಾನೆ. ಈ ಮಹಿಳೆ ಒಳಗಿಂದ ಎದ್ದು ಬಂದು 5 ರೂಪಾಯಿ ಭಿಕ್ಷೆ ಹಾಕ್ತಾಳೆ. ನಂತರ ಆತ ಹಣೆಗೆ ಭಸ್ಮ ಹಚ್ಚಿ ಹಲ್ವಾ, ಕೆಂಪು ಬಣ್ಣದ ಹಲ್ವಾನ ಪ್ರಸಾದ ರೂಪದಲ್ಲಿ ಅವಳು ಕೈ ಕೊಡ್ತಾನೆ. ಅವಳು ಪ್ರಸಾದ ಅಂದ್ಕೊಂಡು ಅಯ್ಯಪ್ಪದಾರಿ ವೇಷಧಾರಿ ಕೂಡ ಆಗಿರ್ತಾನೆ. ಹಾಗಾಗಿ ಅಯ್ಯಪ್ಪನ ಪ್ರಸಾದ ಅಂದ್ಕೊಂಡು ಹಲ್ವಾನ ಬಾಯಿಗೆ ಹಾಕೋತಾಳೆ.
ಆ ನಂತರ ಒಂದು 10-15 ನಿಮಿಷ ಬಿಟ್ಟ ನಂತರ ಅವನು ಭಿಕ್ಷುಕ ಯಥಾರೀತಿ ಭಿಕ್ಷೆ ಬೇಡ್ತಾ ಮುಂದಕ್ಕೆ ಹೋಗ್ತಾನೆ. ಆದರೆ ಈ ಮಹಿಳೆಗೆ ಒಮ್ಮಿಂದೊಮ್ಮೆಲೆ ನಾಲಿಗೆ ದಪ್ಪ ಆಗತ್ತೆ, ಗಂಟ್ಲು ಸುತ್ತಲೂ ಕೂಡ ಉಬ್ಕೊಳ್ಳತ್ತೆ. ಅವಳು ಬರ್ತಾ ಬರ್ತಾ ಅವಳ ಮಾತೇ ಕೂಡ ಬಿದ್ದೋಗತ್ತೆ, ಮಾತಾಡೋದು ಕೂಡ ಆಗೋದಿಲ್ಲ ಅವಳಿಗೆ. ಆಮೇಲೆ ಈ ಮೀನಾಕ್ಷಿ ಕಟ್ಟಿಗೆಯನ್ನು ಕರೆದುಕೊಂಡು ಆತ ಪತಿ ವೈದ್ಯರಿಗೆ ತೋರಿಸಿದ್ದಾರೆ, ಆದರೆ ಅಲ್ಲೂ ಕೂಡ ಸುಧಾರಣೆ ಕಂಡು ಬರಲಿಲ್ಲ. ನಂತರ ಅದೇ ಊರಿನಲ್ಲಿ ಅಂದರೆ ಗುಡೇನಕಟ್ಟಿ, ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಮೈಲಾರಲಿಂಗೇಶ್ವರ ಜಾತ್ರೆ ಆಗತ್ತೆ. ಆ ಜಾತ್ರೆಯಲ್ಲಿ ನಾಲಿಗೆಗೆ ಶಸ್ತ್ರ ಹಾಕೋದು ಅಂತ ಕರೀತಾರೆ. ಶಸ್ತ್ರ ಹಾಕೋದು ಅಂದ್ರೆ ಮಾಂಸಖಂಡಗಳು ಇದ್ದ ಜಾಗದಲ್ಲಿ ಸೂಜಿನೋ ಡಬ್ಬಣವನ್ನು ಹಾಕೋದಕ್ಕೆ ಶಸ್ತ್ರ ಹಾಕೋದು ಅಂತ ಈ ಭಾಗದಲ್ಲಿ ರೂಢಿ ಇರುವಂಥ ಪದ್ಧತಿ. ಇದು ದೇವರ ಹರಕೆ ಅಥವಾ ದೇವರನ್ನು ಒಲಿಸ್ಕೊಳ್ಳೋದಕ್ಕೆ ಮಾಡುವಂಥ ಪದ್ಧತಿಗಳು. ಆ ರೀತಿಯಾಗಿ ಅವಳ ನಾಲಿಗೆಗೆ ಸೂಜಿ ಅಂದರೆ ಶಸ್ತ್ರವನ್ನು ಹಾಕಿದ ನಂತರ ಅವಳಿಗೆ ನನಗೆ ಮಾತಾಡೋದಕ್ಕೆ ಬಂತು ಅಂತ ಮಹಿಳೆ ಹೇಳ್ತಾರೆ ಮತ್ತು ಗ್ರಾಮಸ್ಥರು ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಭಿಕ್ಷುಕನ ವೇಷ ಅಂದರೆ ಅಲ್ಲಿ ಅಯ್ಯಪ್ಪ ಮಾಲಾಧಾರಿಯಾಗಿ ಬಂದಂಥ ವ್ಯಕ್ತಿ ಯಾವುದೇ ಕಳ್ಳತನವನ್ನು ಮಾಡಿಲ್ಲ ಮತ್ತು ಆ ಮಹಿಳೆಗೆ ಯಾವುದೇ ರೀತಿಯ ಮೋಸವನ್ನೂ ಮಾಡಿಲ್ಲ, ಅವಳ ಮೈ ಮೇಲೆ ಇದ್ದಂಥ ಚಿನ್ನಾಭರಣಗಳನ್ನು ತೆಗೆದುಕೊಂಡಿಲ್ಲ. ಆದರೂ ಕೂಡ ಈ ಮಹಿಳೆಗೆ ಈ ರೀತಿಯಾಗಿ ಮೋಸ ಮಾಡೋ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದಾಗಿ ಆ ಕೊಟ್ಟಂಥ ಹಲ್ವಾದಲ್ಲಿ ಏನಿತ್ತು, ಅವಳ ನಾಲಿಗೆ ದಪ್ಪ ಆಗಬೇಕು, ಗಂಟ್ಲು ಉಬ್ಬಬೇಕು ಅಂದರೆ ಏನಿತ್ತು, ಇದಕ್ಕೂ ಕೂಡ ವೈದ್ಯರಿಗೆ ನಾವು ತೋರಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅದರಲ್ಲೂ ಕೂಡ ಹಲವು ಸಂಶಯಗಳು ಕಾಡ್ತವೆ. ಇನ್ನೊಂದು, ಶಸ್ತ್ರ ಹಾಕಿದ ಮೇಲೇ ನನಗೆ ಮಾತು ಬಂತು ಅಂತ ಹೇಳ್ತಾಳೆ. ಅದು ಆ ಮಹಿಳೆಯ ಮಾನಸಿಕ ಸ್ಥಿತಿ ಕೂಡ ಇರ್ಬೋದು. ಒಟ್ಟಾರೆಯಾಗಿ ಈ ಘಟನೆ ಅಯ್ಯಪ್ಪಧಾರಿ ಭಿಕ್ಷುಕರಾಗಿರಲಿ, ಅಯ್ಯಪ್ಪ ವೇಷಧಾರಿ ಭಿಕ್ಷುಕರಾಗಲಿ ಅಥವಾ ಇನ್ನಿತರರು ಬಂದು ಏನು ಭಿಕ್ಷೆಯನ್ನು ಕೇಳ್ತಾರೆ, ಅವ್ರ ಮೇಲೆ ತೀವ್ರ ಸಂಶಯವನ್ನು ಹುಟ್ಟು ಹಾಕುವಂಥ ಈ ಘಟನೆ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಯಾರಾದರೂ ಅಪರಿಚಿತರು ಏನಾದರೂ ತಿನಿಸುಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿಜಯ್, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.